ಜೈ ಭೀಮ್ ಅಖಿಲ ಭಾರತದ ದಲಿತ ಕ್ರಿಯಾ ಸಮಿತಿ ವತಿಯಿಂದ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಬೆಂಗಳೂರು ಉತ್ತರ ತಾಲೂಕಿನ ಬಂಡಿಕೋಡಗಿ ಹಳ್ಳಿ ಗ್ರಾಮದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪಲ್ಲಕ್ಕಿ ರಥದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯವರು ಉಪಸ್ಥಿತರಿದ್ದರು. ಯಲಿಯೂರು ರಾಧಾಕೃಷ್ಣ, ಎನ್ಕೆಎಸ್ ಟಿವಿ4 ನ್ಯೂಸ್, ದೇವನಹಳ್ಳಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ದೇಶಕ್ಕೆ ಗಣರಾಜ್ಯೋತ್ಸವನ ಅರ್ಪಣೆ ಮಾಡಬೇಕಾದ್ರೆ ಇಡೀ ಪ್ರಪಂಚದ 60 ದೇಶಗಳ ಕಾನೂನುಗಳನ್ನು ಅಧ್ಯಯನ ಮಾಡಿ ಈ ದೇಶಕ್ಕೆ ಪವಿತ್ರವಾದಂಥ ಸಂವಿಧಾನವನ್ನು ರಚನೆ ಮಾಡಿ ಇಂದಿಗೆ 75 ತುಂಬಿ 76 ಕಾಲಿಟ್ಟಿದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಭಾಳ ಅದ್ದೂರಿಯಾಗಿ ಮಾಡಬೇಕಂತೇಳಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತನ ಒಳಗೊಂಡಂತೆ ಒಂದು 2-3 ಮೀಟಿಂಗ್ಗಳು ಮಾಡಿ ಚೆನ್ನಾಗಿ ಮಾಡೋಣ ಅಂತಂತೇಳಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ಹಂಚಿಕೊಂಡಿದ್ದೀವಿ. ವೇದಿಕೆ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ನಾವು ಇವತ್ತು ಬೆಳ್ಳಿ ರಥನ ತರಿಸಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪುತ್ಥಳಿನಿಟ್ಟು ಮೆರವಣಿಗೆ ಮಾಡಬೇಕು ಅಂದ್ಕೊಂಡಿದ್ವಿ. ಬೆಳ್ಳಿ ರಥದ ಬದಲು ಇವತ್ತು ಡೂಪ್ಲಿಕೇಟ್ ಅನ್ಬೋದು, ಗೋಲ್ಡ್ ಅಂತಾರೆ ಅದನ್ನ, ಆ ಗೋಲ್ಡ್ ರಥನ ತರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಬಂಗಾರದನ್ನೇ ಇರಲಿ ಅಂತಂತೇಳಿ ನಾವೊಂದು ಬಯಸಿದೆ. ಅದೊಂದು ಆಯಿತು. ತುಂಬ ಸಂತೋಷದ ಮೂಲಕ ಅವರ ಒಂದು ಫೋಟೋವನ್ನಿಟ್ಟು ಇಡೀ ನಮ್ಮ ಊರಿನ ಮುಖಾಂತರ ಬೃಹತ್ ಸುಮಾರು ಟಮಟೆಗಳನ್ನು ತರಿಸಿ ಮೆರವಣಿಗೆ ಮೂಲಕ ಇವತ್ತು ಊರುಗಳಿಗೆಲ್ಲ ಬೀದಿಗಳಲ್ಲಿ ನಾವು ಮೆರವಣಿಗೆ ಮಾಡಿ ಅವರಿಗೆ ಹೃದಯಪೂರ್ವಕವಾದಂಥ ನಾವು ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನು ಮುಂದಿನ ದಿನಗಳಲ್ಲಿ ಅವರ ಬರೆದಂಥ ಕಾನೂನುಗಳು ಶಾಶ್ವತವಾಗಿ ಈಗ ಒಂದು ನಮ್ಮ ದೇಶದಲ್ಲಿ ಉಳಿಯಲಿ ಅನ್ನೋ ಒಂದು ಅನಿಸಿಕೆಯ ಮುಖಾಂತರ ನಾವು ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿಯಾಗಿ ನಾವು ಆಚರಣೆ ಮಾಡಿದ್ದೀವಿ. ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ. ಮತ್ತು ಬಡ ಮಕ್ಕಳಿಗೆ ಮತ್ತು ಬಡ ಹೆಣ್ಣುಮಕ್ಕಳಿಗೆಲ್ಲ ನಮ್ಮ ಕಾರ್ಯಕರ್ತರಿಂದ ಸೀರೆ ವಿತರಣೆಗಳು ಮಾಡಿಕೊಟ್ಟಿದ್ದೀವಿ. ಇನ್ನೂ ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲವನ್ನು ನಮ್ಮ ಕಾರ್ಯಕರ್ತರು ಸೂಚಿಸಿ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ವ್ಯವಸ್ಥಿತವಾಗಿ ನಾವು ಅದನ್ನು ಹಂಚ್ಕೊತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾನು ಇಲ್ಲಿ ಗೆದ್ದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಪ್ರಜಾಪ್ರತಿನಿಧಿಗಳಿಗೂ ಮಾಹಿತಿಗಳು ಕೊಟ್ಟಿದ್ದೆ. ಅವರಿಗೆ ಏನು ಬೇಜಾರಾಯಿತು, ಏನಿದಾಗಿಲ್ಲ ಹಂತಗಳನ್ನು ಅರಿತು ಅವರ ಒಂದು ವಿಚಾರಗಳನ್ನು ದಾರಿಗಳನ್ನು ಅರಿತು ಮುಂದಿನ ದಿನಗಳಲ್ಲಿ ಜನಗಳಿಗೆ ಒಳ್ಳೆಯದು ಮಾಡಬೇಕು ಅನ್ನೋದಕ್ಕೆ ಇವತ್ತು ದಲಿತರಿಗೆ ಮತ್ತು ಎಲ್ಲ ಸಾಮಾನ್ಯ ವರ್ಗದವರಿಗೂ ನಾವು ಇವತ್ತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಈ ಗಣರಾಜ್ಯೋತ್ಸವದ ಅಂಗವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ಆ ಒಂದು ವಿಚಾರವನ್ನು ನಾನು ಯಾವತ್ತೂ ಮರೆಯುವಾಗಿಲ್ಲ. ಈ ವೇದಿಕೆಗೆ ತಾವೆಲ್ಲ ಬಂದಿರೋ ತಮಗನ್ನು ನನ್ನ ಹೆಸರು ರಾಮು ಸೋದರ್. ಈಗ ಇವತ್ತು ಭಾಳ ಸೊಗಸಾಗಿ ಈ ಬಂಡಿಕೋಡಗಿ ಗ್ರಾಮದಲ್ಲಿ ಬಾಬಾ ಸಾಹೇಬರು ಏನು ಹೇಳಿದ್ರು ಅನ್ನೋದಕ್ಕೆ, ಬಾಬಾ ಸಾಹೇಬರು ಸಂವಿಧಾನ ಬರೆದು ಕೊಟ್ಟ ಮೇಲೆ ಅವರು ಲಾಸ್ಟ್ ಒಂದು ಭಾಷಣದಲ್ಲಿ ಒಂದು ಮಾತು ಹೇಳಿದ್ರು ಸರ್. ನಮಗೆ ಏನು ಹೇಳಿದ್ದಾರೆ ಅಂದರೆ, ಈ ಮಾಧ್ಯಮದರೆಲ್ಲ ಮೈಕ್ ಇಟ್ಕೊಂಡು ಹೋಗ್ತಾರೆ. ಅವರು ಒಂದು ಪ್ರೆಸ್ ಮೀಟಿಂಗ್ ಈಚೆ ಬರಬೇಕಾದ್ರೆ ಅವ್ರು ಮೈಕ್ ಇಟ್ಕೊಂಡು ಹೋಗ್ತಾರೆ. ಅವ್ರನ್ನ ಕೇಳ್ತಾರೆ, ಬಾಬಾ ಸಾಹೇಬ್ರೆ ನಿಮ್ಮ ಜೀವನನೇ ನಿಮ್ಮ ದೇಶಕ್ಕೋಸ್ಕರ ನಿಮ್ಮ ಜನಗಳಿಗೋಸ್ಕರ ತ್ಯಾಗ ಮಾಡಿದ್ರಿ, ನಿಮ್ಮ ಮಕ್ಕಳನ್ನ ಕಳ್ಕೊಂಡ್ರಿ, ಹೆಂಡತಿ ಕಳ್ಕೊಂಡ್ರಿ, ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಕಣ್ಣುಗಳು ಮಂಜು ಆಗ್ತಿವೆ, ನಿಮ್ಮ ಕಾಲುಗಳಲ್ಲಿ ಊತ ಬರ್ತವೆ, ಯಾರು ನಿಮ್ಮ ಆರೋಗ್ಯಕ್ಕೆ ಏನಾರು ಆದರೆ ಯಾರು ಹೊಣೆ ಅಂತ ಕೇಳ್ತಾರೆ ಮಾಧ್ಯಮದಲ್ಲಿ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ, ನಾನು ಸತ್ತರೆ ನನಗೇನು ಚಿಂತೆ ಇಲ್ಲ, ನನ್ನ ಜನರನ್ನು ಮಲಗಿದ್ದ ನನ್ನ ಜನರನ್ನು ಎಬ್ಬಿಸಿದ್ದೇನೆ, ಅವರಿಗೆ ಬೇಕಾದ ಎಲ್ಲ ಹಕ್ಕುಗಳನ್ನು ಕೊಡಿಸಿದ್ದೇನೆ. ನನ್ನ ಜನ ಎಲ್ಲ ಕ್ಷೇತ್ರದಲ್ಲೂ IAS IPS ಜಡ್ಜ್ ಲಾಯರ್ ಆಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಿಂಚಿನಂತೆ ಮಿಂಚುತ್ತಾರೆ, ಗುಡುಗಿನಂತೆ ಗುಡುಗುತ್ತಾರೆ, ಸಿಡಿಲಿನಂತೆ ಸಿಡಿಯುತ್ತಾರೆ. ಪ್ರತಿಯೊಂದೊಂದು ಗುಡುಸಿನಿಂದ ಒಬ್ಬೊಬ್ಬ ಅಂಬೇಡ್ಕರ್ ಹುಟ್ಟು ಬರ್ತಾನಂತ ನಮ್ಮ ಮೇಲೊಂದು ವಿಶ್ವಾಸ ಇಟ್ಟಿದ್ದಾರೆ ಸರ್ ಅವರು. ಆ ವಿಶ್ವಾಸ ನಾವು ಬಂಡಿಕೋಡಗಿನಲ್ಲಿ ಒಂದು ಬೃಹತ್ವಾದ ಮಾಡಿ ಇವತ್ತು ಯಶಸ್ವಿ ಮಾಡ್ತೀವಿ.